ಪಾಂಡವರು ತಮ್ಮ ತಂದೆಯ ದೇಹದ ಮಾಂಸವನ್ನೇ ತಿಂದಿದ್ರ. ಪಾಂಡುರಾಜ ಸಾಯೋಕು ಮುಂಚೆ ಒಂದು ವೇಳೆ ತಾನೇನಾದ್ರೂ ಅರಣ್ಯದಲ್ಲೇ ಸತ್ರೆ ತನ್ನ ದೇಹದ ಮಾಂಸವನ್ನ ತನ್ನ ಮಕ್ಕಳಾದ ಪಾಂಡವರು ತಿಂದು ಅವನ ತಪಸ್ಸು ಮತ್ತು ಶಕ್ತಿಗಳನ್ನ ತಮ್ಮದಾಗಿಸಿಕೊಳ್ಬೇಕು ಅಂತ ಸೂಚಿಸಿರ್ತಾನೆ. ಅವನ ಸಾವಿನ ನಂತರ ಋಷಿಮುನಿಗಳು ಪಾಂಡವರಿಗೆ ಅವರ ತಂದೆಯ ಸೂಚನೆಯಂತೆ ಅವನ ದೇಹದ ಮಾಂಸವನ್ನ ಸೇವನೆ ಮಾಡಲು ಹೇಳ್ತಾರೆ. ಆದ್ರೆ ಪಾಂಡವರು ಒಪ್ದೇನೆ ಪಾಂಡುವಿನ ದೇಹವನ್ನ ಅಗ್ನಿಗೆ ಅರ್ಪಿಸ್ತಾರೆ. ಆದ್ರೆ ಸಹದೇವ ಪಾಂಡುವಿನ ತೊಡೆಯ ಭಾಗದ ಒಂದು ಚಿಕ್ಕ ಮಾಂಸದ ತುಂಡನ್ನ ಇರುವೆಗಳು ಎತ್ಕೊಂಡು ಹೋಗೋದನ್ನ ನೋಡ್ತಾನೆ. ಯಾರಿಗೂ ತಿಳಿದೇ ಇರೋ ತರ ಅದನ್ನ ಸೇವಿಸ್ತಾನೆ. ಪಾಂಡುವಿನ ಮಾಂಸದ ಚೂರನ್ನ ಅವನು ತಿಂದ ತಕ್ಷಣವೇ ಸರ್ವಜ್ಞಾನವನ್ನ ಪಡಿತಾನೆ. ಭೂತ, ವರ್ತಮಾನ ಮತ್ತು ಭವಿಷ್ಯಗಳು ಅವನಿಗೆ ಗೋಚರವಾಗ್ತವೆ. ಎಲ್ಲಾ ಶಕುನಗಳು ಹಾಗೂ ಸೂಚನೆಗಳನ್ನ ತಿಳಿಯುವ ಶಕ್ತಿ ಅವನಿಗೆ ಬರುತ್ತೆ. ತೀಕ್ಷ್ಣವಾದ ಬುದ್ಧಿಶಕ್ತಿ ಮತ್ತು ಜ್ಞಾನವನ್ನ ಅವನು ಹೊಂತಾನೆ. ಆದ್ರೆ ಇದನ್ನ ಅರಿತ ದೇವತೆಗಳು ಅವನ ಮುಂದೆ ಪ್ರತ್ಯಕ್ಷರಾಗಿ ನಿನಗೆ ಎಲ್ಲವೂ ತಿಳಿದಿದ್ರೂ ಸಹ ನೀನಾಗೆ ಏನನ್ನು ಹೇಳುವಂತಿಲ್ಲ. ಯಾರಾದರೂ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಶ್ನೆಯನ್ನ ಕೇಳಿದ್ರೆ ಮಾತ್ರ ನೀನು ಅದಕ್ಕೆ ಉತ್ತರಿಸುವಂತಾಗ್ಲಿ ಅಂತ ಅವನ ಶಕ್ತಿಗೆ ಮಿತಿಯನ್ನ ಹಾಕ್ತಾರೆ. ಇದನ್ನೇ ಶ್ರೀಕೃಷ್ಣ ಉದ್ಯೋಗ ಪರ್ವದಲ್ಲಿ ಮತ್ತೊಮ್ಮೆ ಸಹದೇವನಿಗೆ ನೆನಪಿಸಿ ಅಗತ್ಯವಿರದ ಹೊರತು ಭವಿಷ್ಯವನ್ನ ಯಾರಿಗೂ ಹೇಳ್ಬೇಡ ಅಂತ ಆದೇಶಿಸ್ತಾನೆ. ಸಹದೇವ ಒಪ್ಪಿ ತಲೆಬಾಗ್ತಾನೆ.